ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಪಬ್ಲಿಕ್ ನ್ಯೂಸ್ 24/7. ನಾನು ಶ್ರೀ ವಿಜಯ್. ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳು ಯಶಸ್ವಿಯಾಗಬೇಕಾದ್ರೆ ಬದುಕಿನಲ್ಲಿ ಈ ಪಾಠಗಳನ್ನ ಕಲಿಯಲೇಬೇಕು. ಜೀವನದಲ್ಲಿ ಯಶಸ್ವಿಯಾಗಿ ಬೆಳೆದವರ ಹಿಂದೆ ಗಟ್ಟಿಯಾದ ಶ್ರಮ, ನಂಬಿಕೆ, ಶಿಸ್ತು ಇರುತ್ತದೆ. ನೀವು ನಿಮ್ಮ ಕನಸುಗಳನ್ನ ಸಾಧಿಸಬೇಕು ಅಂದ್ರೆ ಈ ಪಾಠಗಳನ್ನ ಹಿಂದೆ ಕಲಿಯಲೇಬೇಕು. ಮೊದಲನೇದು ನಂಬಿಕೆ. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಬೇಕು. ಬೇರೆಯವರನ್ನ ನಂಬುವ ಮುಂಚೆ ನೀನು ನಿನ್ನನ್ನ ನಂಬಬೇಕಾಗತ್ತೆ. ನಾನು ಮಾಡಬಹುದು ಎಂಬ ಧೈರ್ಯದಿಂದಲೇ ಯಶಸ್ಸು ಆರಂಭವಾಗ್ತದೆ. ಎರಡನೇದು ಶ್ರಮ ಪಡೆದೆ ಏನೂ ಕೂಡ ಸಿಗೋದಿಲ್ಲ. ಪ್ರತಿದಿನವೂ ಕನಿಷ್ಠ ಒಂದು ಹೆಜ್ಜೆ ಗುರಿ ಕಡೆಗೆ ಹೋಗೋ. ಸಾಧನೆಗೆ ಶ್ರಮವೇ ಬುನಾದಿ. ಮೂರನೇದು ಶಿಸ್ತು. ನಿನ್ನ ನಡೆ, ಮಾತು, ಸಮಯ, ಓದು ಎಲ್ಲವೂ ಶಿಸ್ತಿನಿಂದ ಇರಲಿ. ಶಿಸ್ತಿನಿಂದ ಬದುಕಿದರೆ ದೊಡ್ಡ ಎತ್ತರ ತಲುಪುವುದು ಸುಲಭ. ನಾಲ್ಕನೇದು ಸಮಯದ ಮೌಲ್ಯ. ಕಾಲ ಬಿಟ್ಟು ಹೋಗುತ್ತೆ, ಮತ್ತೆ ತಿರುಗಿ ಬರೋದಿಲ್ಲ. ಪ್ರತಿ ನಿಮಿಷಕ್ಕೂ ದಾಕ್ಷಿಣ್ಯವಿರಲಿ. ನಿನ್ನ ಸಮಯ ನಿನ್ನ ಬಾಳನ್ನ ಗಟ್ಟಿ ಸೇತುವೆ ಮಾಡುತ್ತೆ. ಐದನೇದು ಕಲಿಯುವ ಚಟ. ಓದು ಅಂದ್ರೆ ಪುಸ್ತಕವಷ್ಟೇ ಅಲ್ಲ, ಜೀವನವನ್ನ ಓದು. ಪ್ರತಿಯೊಂದು ದಿನವೂ ಹೊಸದು ಕಲಿಯೋದು ಯಶಸ್ಸಿನ ಮುನ್ನುಡಿ. ಆರನೇದು ವಿನಯ. ಜ್ಞಾನವಿದ್ದರೂ ವಿನಯ ಇಲ್ಲದಿದ್ದರೆ ಎಲ್ಲವೂ ಕೂಡ ವ್ಯರ್ಥ. ಹೆಚ್ಚು ಕಲಿತವನಿಗೆ ಹೆಚ್ಚು ವಿನಯ ಇರಬೇಕು. ಅದೇ ನಿಜವಾದ ಬುದ್ಧಿವಂತಿಕೆಯ ಲಕ್ಷಣ ಅಂತ ಕೂಡ ಹೇಳ್ಬೋದು. ಇನ್ನ ಸಹಕಾರ ಮತ್ತು ದಯೆ. ಸಹಜವಾಗಿ ಎಲ್ಲರೊಂದಿಗೆ ಬೆರೆತು ಬದುಕುವುದು, ಇತರರಿಗೆ ಸಹಾಯ ಮಾಡೋದು, ನಿನ್ನನ್ನ ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸಿಕೊಳ್ಳೋದು. ಆದ್ರೆ ಈ ಮಾತನ್ನ ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಳೇಬೇಕು. ಯಶಸ್ಸು ಅಂದ್ರೆ ಕೇವಲ ಹಣವಲ್ಲ, ಒಳ್ಳೆಯ ವ್ಯಕ್ತಿಯಾಗಿ ಬೆಳೆದು ಸಮಾಜಕ್ಕೆ ಮಾದರಿಯಾಗೋದು. ಅಂದಾಗ ನಿನ್ನನ್ನ ನಿಜವಾದ ಯಶಸ್ವಿಯಾದ ವ್ಯಕ್ತಿ ಎನ್ನುತ್ತಾರೆ. ಇದನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಯಶಸ್ಸು ಹೊರಗಿನಿಂದ ಬರುವುದಿಲ್ಲ, ಅದು ನಿಮ್ಮೊಳಗೆ ಹುಟ್ಟಬೇಕಾಗ್ತದೆ. ಉತ್ಸಾಹ, ಶ್ರಮ, ನಂಬಿಕೆಯ ಫಲ ಅಂತ ಕೂಡ ಹೇಳ್ಬೋದು. ಒಬ್ಬ ತಂದೆಯಾದವರು ಮಕ್ಕಳಿಗೆ ಕಲಿಸಬೇಕಾದಂತ ಪಾಠಗಳು ಇವು. ಸತ್ಯ, ಪ್ರಾಮಾಣಿಕತೆ, ಯಾವುದೇ ಪರಿಸ್ಥಿತಿಯಲ್ಲೂ ಸತ್ಯವನ್ನ ಹೇಳೋದನ್ನ ಅವರು ಕಲಿಸ್ಬೇಕಾಗತ್ತೆ. ಸತ್ಯದ ಮೆಟ್ಟಿಲು ಒಂದೊಂದು ಬಾರಿ ಕಠಿಣವಾಗಬಹುದು, ಆದ್ರೆ ಅದು ನಿಮ್ಮನ್ನ ಒಳ್ಳೆಯ ವ್ಯಕ್ತಿಯನ್ನಾಗಿ ರೂಪಿಸ್ತದೆ. ಇನ್ನ ಶ್ರಮವೇ ಶ್ರೇಷ್ಠತೆ. ಮೆಲುಕು ಹಾಕದೆ ಯಶಸ್ಸು ಸಿಗೋದಿಲ್ಲ. ಎಷ್ಟು ಗೆದ್ದು ಸಾಕು ಅನ್ನೋದಿದ್ದರೂ ಪ್ರತಿದಿನವೂ ಹೊಸದೇನಾದರೂ ಕಲಿಯುವ ಬೆಳವಣಿಗೆಯನ್ನ ನಾವು ಬೆಳೆಸ್ಕೋಬೇಕಾಗತ್ತೆ. ಹಾಗೆ ಹಣಕ್ಕಿಂತ ಮೌಲ್ಯಗಳು ಮುಖ್ಯ. ತಂದೆಯು ಮಕ್ಕಳಿಗೆ ಕೇವಲ ದಾರಿದೀಪವಲ್ಲ, ಅವನು ಒಂದು ಜೀವನದ ನಕ್ಷೆ ಅಂತ ಕೂಡ ಹೇಳ್ಬೋದು. ಈ ಮಾರ್ಗದರ್ಶನ ಭವಿಷ್ಯದಲ್ಲಿ ಮಕ್ಕಳಿಗೆ ನಂಬಿಕೆ, ಬುದ್ಧಿಮತ್ತೆ ಮತ್ತು ಧೈರ್ಯ ನೀಡುತ್ತದೆ. ಹಣವನ್ನ ಸಂಪಾದಿಸಬಹುದು, ಆದ್ರೆ ನಂಬಿಕೆ, ಗೌರವ ಮತ್ತು ಮೌಲ್ಯಗಳು ಕಳೆದುಕೊಂಡರೆ ಅವು ಮರಳಿ ಬಾರದು. ನಿನ್ನ ಹೆಸರು ಎಲ್ಲರ ಹೃದಯದಲ್ಲಿ ಉಳಿಯಬೇಕು, ಹಣದ ಲೆಕ್ಕದಲ್ಲಿ ಅಲ್ಲ, ಅದು ನೀನು ಮಾಡುವಂತ ಕೆಲಸದಲ್ಲಿ. ದಯೆ ಮತ್ತು ಸಹಾನುಭೂತಿ. ಇತರರ ನೋವು ಅರ್ಥ ಮಾಡಿಕೊಳ್ಳುವವರು, ಬೇರೊಬ್ಬರಿಗೆ ಸಹಾಯ ಮಾಡುವ ಮೂಲಕ ನಿನ್ನ ಜೀವನ ಮೌಲ್ಯ ಪೂರ್ಣವಾಗುತ್ತದೆ ಎನ್ನುವುದನ್ನ ನಾವು ಕಲಿಬೇಕಾಗತ್ತೆ. ಇನ್ನ ಸಮಯದ ಮೌಲ್ಯ ತಿಳಿದುಕೊಳ್ಬೇಕಾಗತ್ತೆ. ನಿನ್ನ ಸಮಯವು ಅಮೂಲ್ಯ. ಪ್ರತಿಯೊಂದು ಕ್ಷಣವನ್ನ ಸಮರ್ಪಕವಾಗಿ ಬಳಸಿ. ನಿನ್ನ ಗುರಿಗಾಗಿ, ನೀನು ಬೆಳವಣಿಗೆಗಾಗಿ ಪ್ರತಿ ಕ್ಷಣವನ್ನು ಕೂಡ ಕೆಲಸ ಮಾಡ್ತಲೇ ಇರಬೇಕಾಗತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24/7. ಇದು ಸತ್ಯದ ಧ್ವನಿ.